ನಮಸ್ಕಾರ. ಬನ್ನಿ ಇವತ್ತು ಭಾರತದ ಇತಿಹಾಸದ ಒಂದು ತುಂಬಾನೇ ನಿರ್ಣಾಯಕ ಘಟ್ಟದ ಬಗ್ಗೆ ಮಾತಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ಲಂಡನ್ನಲ್ಲಿ 3 ದೊಡ್ಡ ಸಭೆಗಳು ನಡೀತವೆ. ಇವು ಸುಮ್ಮನೆ ನಡೆದ ಮೀಟಿಂಗ್ಗಳಲ್ಲ, ಇಡೀ ಭಾರತ ಉಪಖಂಡದ ಭವಿಷ್ಯವನ್ನೇ ನಿರ್ಧರಿಸೋಕೆ ನಡೆದ ಚರ್ಚೆಗಳು. ಹೌದು, ನಾವು ಮಾತಾಡ್ತಿರೋದು ಆ ಪ್ರಸಿದ್ಧ ದುಂಡುಮೇಜಿನ ಸಮ್ಮೇಳನಗಳ ಬಗ್ಗೆನೆ. ಆದ್ರೆ ಇಲ್ಲೊಂದು ಸಹಜವಾದ ಪ್ರಶ್ನೆ ಮೂಡುತ್ತೆ ಅನ್ವಾ? ಭಾರತದ ಭವಿಷ್ಯವನ್ನ ನಿರ್ಧರಿಸುವಂತಹ ದೊಡ್ಡ ಮಾತುಕತೆ ಸಾವಿರಾರು ಮೈಲಿ ದೂರ ಇರೋ ಲಂಡನ್ನಲ್ಲಿ ಯಾಕೆ ನಡಿಬೇಕು? ಈ ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರಬಿಂದು. ಬನ್ನಿ, ಇದರ ಹಿಂದಿರೋ ಕಾರಣ ಏನು ಅಂತ ನೋಡೋಣ. ಒಂದು ವಿಷಯ ಸ್ಪಷ್ಟ. ಈ ಸಮ್ಮೇಳನಗಳು ಏನೋ ಇದ್ದಕ್ಕಿದ್ದ ಹಾಗೆ ನಡೆದುಬಿಟ್ಟಿದ್ದಲ್ಲ. ಖಂಡಿತ ಅಲ್ಲ. ಇದರ ಹಿಂದೆ ಭಾರತದ ಬೀದಿಗಳಿಂದ ಎದ್ದ ಒಂದು ದೊಡ್ಡ ಒತ್ತಡದ ಅಲೆ ಇತ್ತು. ಹಾಗಾದ್ರೆ ಆ ಅಲೆ ಸೃಷ್ಟಿಯಾಗಿದ್ದು ಹೇಗೆ? ಬನ್ನಿ ನೋಡೋಣ. ಇದರ ಕಥೆ ಶುರುವಾಗಿದ್ದು 1927ರಲ್ಲಿ. ಬ್ರಿಟಿಷರು ಸೈಮನ್ ಕಮಿಷನ್ ಅಂತ ಒಂದನ್ನ ರಚನೆ ಮಾಡ್ತಾರೆ. ಆದ್ರೆ ಅದರಲ್ಲಿ ಒಬ್ಬ ಭಾರತೀಯ ಇರೋದಿಲ್ಲ. ಇದು ಸಹಜವಾಗಿ ದೇಶಾದ್ಯಂತ ದೊಡ್ಡ ಆಕ್ರೋಶಕ್ಕೆ ಕಾರಣವಾಯಿತು. ಸೈಮನ್ ಗೋ ಬ್ಯಾಕ್ ಅನ್ನೋ ಘೋಷಣೆ ಎಲ್ಲೆಡೆ ಮುಳುಗೋಕೆ ಶುರುವಾಯಿತು. ಅಷ್ಟೇ ಅಲ್ಲ, ಇದರ ಬೆನ್ನಲ್ಲೇ 1930ರಲ್ಲಿ ಗಾಂಧೀಜಿಯವರು ನಾಗರಿಕ ಅಸಹಕಾರ ಚಳುವಳಿಯನ್ನೇ ಶುರು ಮಾಡ್ಬಿಡ್ತಾರೆ. ಪರಿಸ್ಥಿತಿ ಕೈಮೀರಿ ಹೋಗ್ತಿದೆ ಅಂತ ಬ್ರಿಟಿಷರಿಗೆ ಅರಿವಾಯಿತು. ಮಾತುಕತೆ ನಡೆಸೋದು ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ. ಭಾರತದ ಸ್ವಾತಂತ್ರ್ಯದ ಕೂಗು ಕೊನೆಗೂ ಲಂಡನ್ನ ಕಿವಿಗಳಿಗೆ ಜೋರಾಗಿ ಅಪ್ಪಳಿಸಿತು. ಹಾಗಾಗಿ ಈ ಸಮ್ಮೇಳನಗಳು ಏನಿದ್ವಲ್ವಾ, ಇವು ಭಾರತದಲ್ಲಿ ಹೆಚ್ಚುತ್ತಿದ್ದ ಸ್ವಾತಂತ್ರ್ಯ ಹೋರಾಟಕ್ಕೆ ಬ್ರಿಟಿಷರು ಕೊಟ್ಟ ಒಂದು ಡೈರೆಕ್ಟ್ ರೆಸ್ಪಾನ್ಸ್. ಅಂದ್ರೆ ಭಾರತದ ಬೀದಿಗಳಲ್ಲಿ ಹೊತ್ಕೊಂಡಿದ್ದ ಆ ಕಿಚ್ಚನ್ನ ಲಂಡನ್ನಿನ ಮುಚ್ಚಿದ ಕೋಣೆಯೊಳಗಿನ ಚರ್ಚೆಗೆ ಸೀಮಿತಗೊಳಿಸೋದು ಅವರ ಅಸಲಿ ಪ್ಲಾನ್ ಆಗಿತ್ತು. ಇದೊಂದು ರೀತಿ ಕುತಂತ್ರವೇ ಸರಿ. ಈಗ ಮೊದಲ ಸಮ್ಮೇಳನದ ಕಡೆಗೆ ಬರೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಯಾರೆಲ್ಲ ಭಾಗವಹಿಸಿದ್ರು ಅನ್ನೋದಕ್ಕಿಂತ ಯಾರು ಭಾಗವಹಿಸಿರ್ಲಿಲ್ಲ ಅನ್ನೋದು ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸಿಬಿಟ್ಟು. ಹೌದು, ಆ ಸಮಯದಲ್ಲಿ ದೇಶದ ಅತಿದೊಡ್ಡ ರಾಜಕೀಯ ಶಕ್ತಿ ಯಾವುದು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಅದೇ ಕಾಂಗ್ರೆಸ್ನಿಂದ ಒಬ್ಬ ಪ್ರತಿನಿಧಿ ಕೂಡ ಅಲ್ಲಿ ಇರ್ಲಿಲ್ಲ. ಆ ಖಾಲಿ ಕುರ್ಚಿದೆಯಲ್ಲ, ಅದು ಸುಮ್ಮನೆ ಖಾಲಿ ಇರ್ಲಿಲ್ಲ. ಅದು ಭಾರತದ ಕೋಟ್ಯಾಂತರ ಜನರ ಮೌನ ಪ್ರತಿಭಟನೆಯ ಸಂಕೇತವಾಗಿತ್ತು. ನಿಜಕ್ಕೂ ಅದೊಂದು ಬಹಳ ಪವರ್ಫುಲ್ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಹಾಗಾದ್ರೆ ಬ್ರಿಟಿಷರು ಯಾರನ್ನೆಲ್ಲ ಕರೆದಿದ್ರು? ರಾಜಸಂಸ್ಥಾನಗಳ ಪ್ರತಿನಿಧಿಗಳು ಇದ್ರು, ಮುಸ್ಲಿಂ ಲೀಗ್ನವರಿದ್ರು, ಸಿಖ್ ಮತ್ತು ಕ್ರಿಶ್ಚಿಯನ್ ಸಮುದಾಯದ ನಾಯಕರು ಕೂಡ ಇದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿದ್ದ ದಲಿತ್ ವರ್ಗಗಳ ಪ್ರಬಲ ಧ್ವನಿಯಾಗಿ ಡಾ. ಬಿ.ಆರ್. ಅಂಬೇಡ್ಕರ್ ಅವರು ಅಲ್ಲಿ ಹಾಜರಿದ್ರು. ಇದ್ರಿಂದ ಬ್ರಿಟಿಷರ ಪ್ಲಾನ್ ತುಂಬಾನೇ ಕ್ಲಿಯರ್ ಆಗಿತ್ತು. ಭಾರತದಲ್ಲಿರೋ ಬೇರೆ ಬೇರೆ ಧ್ವನಿಗಳನ್ನೆಲ್ಲ ಒಂದೇ ಕಡೆ ಸೇರ್ಸಿ, ನೋಡಿ, ಕಾಂಗ್ರೆಸ್ ಒಂದೇ ಇಡೀ ಭಾರತದ ಪ್ರತಿನಿಧಿಯಲ್ಲ ಅಂತ ಇಡೀ ಜಗತ್ತಿಗೆ ತೋರ್ಸೋದು ಅವರ ಉದ್ದೇಶ. ಇದು ಬರೀ ಒಂದು ಒಡೆದಾಡುವ ನೀತಿ ಮಾತ್ರ ಆಗಿರ್ಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಹೃದಯಕ್ಕೆ ಕೈ ಹಾಕೋ ಒಂದು ಚಾಣಾಕ್ಷ ನಡೆಯಾಗಿತ್ತು ಇದು. ಓಕೆ, ಈಗ ಈ ಸಮ್ಮೇಳನಗಳ ಸರಣಿಯಲ್ಲೇ ಅತ್ಯಂತ ನಾಟಕೀಯ ಕ್ಲೈಮ್ಯಾಕ್ಸ್ ಅಂತಾನೆ ಹೇಳಬಹುದಾದ ಭಾಗಕ್ಕೆ ಬರೋಣ. ಅದೇ 2ನೇ ಸಮ್ಮೇಳನ. ಇಲ್ಲಿ ಭಾರತದ 2 ಮಹಾನ್ ದಿಗ್ಗಜರು ಮುಖಾಮುಖಿಯಾಗ್ತಾರೆ. ಯೋಚನೆ ಮಾಡಿ, ಒಂದ್ ಕಡೆ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಗಾಂಧೀಜಿ, ಮತ್ತೊಂದು ಕಡೆ 100ಕ್ಕೂ ಹೆಚ್ಚು ಬೇರೆ ಬೇರೆ ಪ್ರತಿನಿಧಿಗಳು. ಇದು ಬ್ರಿಟಿಷರ ಮಾಸ್ಟರ್ ಪ್ಲಾನ್. ಗಾಂಧೀಜಿಯವರ ಒಂದೇ ಧ್ವನಿಯನ್ನ 100 ಧ್ವನಿಗಳ ಗದ್ದಲದಲ್ಲಿ ಮುಳುಗಿಸಿಬಿಡಬೇಕು ಅನ್ನೋದೇ ಅವರ ಕುತಂತ್ರವಾಗಿತ್ತು. ಆದ್ರೆ ಆ ಸಮ್ಮೇಳನದ ನಿಜವಾದ ಕೇಂದ್ರಬಿಂದು ಅಂದ್ರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವಿನ ಸೈದ್ಧಾಂತಿಕ ಸಂಘರ್ಷ. ಡಾ. ಅಂಬೇಡ್ಕರ್ ಅವರು ದಲಿತರ ರಾಜಕೀಯ ಹಕ್ಕುಗಳಿಗಾಗಿ ಪ್ರತ್ಯೇಕ ಮತಕ್ಷೇತ್ರಗಳು ಬೇಕೇ ಬೇಕು ಅಂತ ತುಂಬಾ ಬಲವಾಗಿ ವಾದ ಮಾಡಿದ್ರು. ಆದ್ರೆ ಗಾಂಧೀಜಿಯವರು ಇದನ್ನ ಅಷ್ಟೇ ತೀವ್ರವಾಗಿ ವಿರೋಧಿಸಿದ್ರು. ಯಾಕಂದ್ರೆ ಇದು ಹಿಂದೂ ಸಮಾಜವನ್ನ ಶಾಶ್ವತವಾಗಿ ಒಡೆದುಹಾಕುತ್ತೆ ಅನ್ನೋದು ಅವರ ದೊಡ್ಡ ಆತಂಕವಾಗಿತ್ತು. ಇದು ಸುಮ್ಮನೆ ಒಂದು ಚರ್ಚೆ ಆಗಿರ್ಲಿಲ್ಲ, ಬದಲಿಗೆ ಭಾರತದ ಆತ್ಮಕ್ಕಾಗಿ ನಡೆದ ಒಂದು ದೊಡ್ಡ ಸಂಘರ್ಷ ಅಂತಾನೆ ಹೇಳಬಹುದು. ಕೊನೆಗೆ ಆಗಿದ್ದೇನು? ಈ ದೊಡ್ಡ ಭಿನ್ನಾಭಿಪ್ರಾಯದ ಭಾರಕ್ಕೆ, ಅದರಲ್ಲೂ ಮುಖ್ಯವಾಗಿ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯತಾ ವಿಷಯದಲ್ಲಿ ಮಾತುಕತೆಗಳು ಸಂಪೂರ್ಣವಾಗಿ ಮುರಿದುಬಿದ್ವು. ಹೀಗೆ 2ನೇ ದುಂಡುಮೇಜಿನ ಸಮ್ಮೇಳನ ಒಂದು ರೀತಿ ವಿಫಲವಾಗಿ ಅಂತ್ಯವಾಯಿತು. 2ನೇ ಸಮ್ಮೇಳನ ವಿಫಲವಾದ ಮೇಲೆ ಕಾಂಗ್ರೆಸ್ 3ನೇ ಸಮ್ಮೇಳನವನ್ನ ಬಹಿಷ್ಕಾರ ಮಾಡಿತು. ಇದು ಬ್ರಿಟಿಷರ್ಗೆ ತಮ್ಮ ಕೊನೆಯ ಆಟ ಆಡೋಕೆ ಸಿಕ್ಕ ಒಂದು ಗೋಲ್ಡನ್ ಆಪರ್ಚುನಿಟಿಯಾಗಿತ್ತು. ಹೌದು, ಯಾಕಂದ್ರೆ ಕಾಂಗ್ರೆಸ್ ಇಲ್ಲದಿದ್ದಾಗ ಅವರಿಗೆ ಯಾವುದೇ ದೊಡ್ಡ ಅಡೆತಡೆ ಇರಲಿಲ್ಲ. ತಮ್ಮ ಅಜೆಂಡಾವನ್ನ ಫೈನಲ್ ಮಾಡೋಕೆ ಬ್ರಿಟಿಷರಿಗೆ ದಾರಿ ಏಕ್ದಂ ಸುಗಮವಾಯಿತು.
ಪ್ರಕ್ರಿಯೆ ಹೇಗಿತ್ತು ಅಂದ್ರೆ ಮೊದಲನೇ ಹಂತದಲ್ಲಿ ಕಾಂಗ್ರೆಸ್ ಹೊರಗುಳಿತು. ಎರಡನೇ ಹಂತದಲ್ಲಿ ಬ್ರಿಟಿಷರು 3 ಸಮ್ಮೇಳನಗಳ ಚರ್ಚೆಗಳನ್ನ ಒಟ್ಟುಗೂಡಿಸಿ ತಮಗೆ ಬೇಕಾದ ಹಾಗೆ ಒಂದು ಫೈನಲ್ ಬ್ಲೂಪ್ರಿಂಟ್ ರೆಡಿ ಮಾಡಿದ್ರು. ಮೂರನೇ ಹಂತದಲ್ಲಿ ಇದೇ ಬ್ಲೂಪ್ರಿಂಟ್ 1935ರ ಭಾರತ ಸರ್ಕಾರದ ಕಾಯ್ದೆಯಾಗಿ ಜಾರಿಗೆ ಬಂತು. ಅಂದ್ರೆ ಬ್ರಿಟಿಷ್ ಭಾರತಕ್ಕೆ ಒಂದ್ರೀತಿ ಸಂವಿಧಾನದ ಹಾಗೆ. ಹೀಗೆ ನೋಡಿ, ದೇಶದ ಅತಿದೊಡ್ಡ ರಾಜಕೀಯ ಶಕ್ತಿಯೇ ಇಲ್ಲದಿದ್ದಾಗ ಭಾರತದ ಭವಿಷ್ಯದ ಆಡಳಿತದ ನೀಲನಕ್ಷೆ ಸಿದ್ಧವಾದ್ಬಿಡ್ತು. ಹಾಗಾದ್ರೆ ಈ ಸಮ್ಮೇಳನಗಳ ಲಾಂಗ್ ಟರ್ಮ್ ಎಫೆಕ್ಟ್ ಏನು? ಇದರ ಪರಿಣಾಮ ಅಥವಾ ಇದರ ಪರಂಪರೆ ಅಂತ ಹೇಳೋದಾದ್ರೆ ಅದು ಎರಡೂ ಕಡೆನೂ ಹರಿತವಾದ ಕತ್ತಿ ಇದ್ದಾಗೆ, ತುಂಬನೇ ಕಾಂಪ್ಲೆಕ್ಸ್ ಮತ್ತು ವಿರೋಧಾಭಾಸಗಳಿಂದ ತುಂಬಿತು. ಈ ಸಮ್ಮೇಳನಗಳ ಫಲಿತಾಂಶವನ್ನ ನಾವು 3 ಮುಖ್ಯ ಅಂಶಗಳಲ್ಲಿ ನೋಡಬಹುದು. ಮೊದಲನೆಯದಾಗಿ ಫೆಡರಲ್ ರಚನೆ, ಪ್ರಾಂತೀಯ ಸ್ವಾಯತ್ಯತೆ. ಈ ತರದ ಕೆಲವು ಸಾಂವಿಧಾನಿಕ ಐಡಿಯಾಗಳು ಮುಂದೆ ಸ್ವತಂತ್ರ ಭಾರತದ ಸಂವಿಧಾನಕ್ಕೆ ಒಂದು ರೀತಿ ಅಡಿಪಾಯ ಹಾಕಿದ್ವು. ಎರಡನೆಯದು ಪ್ರತ್ಯೇಕ ಮತಕ್ಷೇತ್ರಗಳಿಗೆ ಕಾನೂನಿನ ಮಾನ್ಯತೆ ಸಿಕ್ಕಿದ್ರಿಂದ ಕೋಮು ರಾಜಕೀಯಕ್ಕೆ ಇನ್ನಷ್ಟು ಬಲ ಬಂತು, ಅದು ಗಟ್ಟಿಯಾಯಿತು. ಇನ್ನು ಮೂರನೆಯದಾಗಿ, ಮತ್ತು ಬಹುಶಃ ಇದೇ ಅತ್ಯಂತ ಮುಖ್ಯವಾದದ್ದು, ಈ ಸಮ್ಮೇಳನಗಳು ಬಿ.ಆರ್. ಅಂಬೇಡ್ಕರ್ ಅವರನ್ನ ಶೋಷಿತ ವರ್ಗಗಳ ಪ್ರಶ್ನಾತೀತ ರಾಷ್ಟ್ರೀಯ ನಾಯಕ ಅಂತ ಇಡೀ ಜಗತ್ತಿಗೆ ಪರಿಚಯಿಸಿದ್ವು. ಹಾಗಾದ್ರೆ ಕೊನೆಗೆ ನಮ್ಮುಂದೆ ಉಳಿಯೋ ಪ್ರಶ್ನೆ ಒಂದೇ: ಈ ದುಂಡು ಮೇಜಿನ ಸಮ್ಮೇಳನಗಳು ಸ್ವತಂತ್ರ ಭಾರತದ ಸಂವಿಧಾನಕ್ಕೆ ಅಡಿಪಾಯ ಹಾಕಿದ್ವಾ ಅಥವಾ ದೇಶದ ವಿಭಜನೆಗೆ ವಿಷಬೀಜವನ್ನ ಬಿತ್ತಿದ್ವಾ? ನೋಡಿ, ಈ ಪ್ರಶ್ನೆಗೆ ಸರಳವಾದ ಉತ್ತರ ಸಿಗೋದಿಲ್ಲ. ಬಹುಶಃ ನಿಜವಾದ ಉತ್ತರ ಇವೆರಡರ ಮಧ್ಯೆ ಎಲ್ಲೋ ಇರಬಹುದು. ಯಾಕಂದ್ರೆ ಇತಿಹಾಸ ಯಾವತ್ತೂ ನಮಗೆ ರೆಡಿಮೇಡ್ ಉತ್ತರಗಳನ್ನ ಕೊಡುವುದಿಲ್ಲ, ಬದಲಾಗಿ ಸರಿಯಾದ ಪ್ರಶ್ನೆಗಳನ್ನ ಕೇಳೋದು ಹೇಗೆ ಅಂತ ಕಲಿಸುತ್ತೆ.